ನಮಸ್ಕಾರ ಇಂಜಿನಿಯರ್ಸ್. ಲಾಸ್ಟ್ ವಿಡಿಯೋನಲ್ಲಿ ನಾನು 2 ಪರ್ಸನ್ ಮಲಗೋಕೆ ಯಾವ ರೀತಿ ಬೆಡ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸೋಫಾ ಬ್ಲಾಕ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಮತ್ತೆ ಡೈನಿಂಗ್ ಬ್ಲಾಕ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಮತ್ತೆ ಬಾತ್ರೂಮ್ದು ಕಮೋಡ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಅದ್ರದ್ದು ವಾಶ್ ಬೇಸಿನ್ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ಬೇಗ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಮತ್ತೆ ನಿಮ್ಮ ಲೇಯರ್ ಇಲ್ಲಿ ಫರ್ನಿಚರ್ಗೆ ಚೇಂಜ್ ಮಾಡ್ಕೊಳ್ಳಿ. ನಿನ್ನೆ ಒಬ್ರು ಹೇಳಿದ್ರು ಫರ್ನಿಚರ್ ಬ್ಲೂ ಕಲರ್ ಇತ್ತು, ಡಾರ್ಕ್ ಆಗಿ ಕಾಣ್ತಾ ಇಲ್ಲ ಅಂತ, ಅದಕ್ಕೆ ಕಲರ್ನ ಚೇಂಜ್ ಮಾಡಿದ್ದೀನಿ, ಈ ಕಲರು. ಸೊ ನಿಮಗೆ ನೀಟಾಗಿ ಕಾಣುತ್ತೆ. ಫಸ್ಟ್ ನಾನು ಇವಾಗ ಸೋಫಾನ ಡ್ರಾ ಮಾಡ್ತೀನಿ. ನೀವು ಯಾವುದೇ ಬ್ಲಾಕ್ನ ಡ್ರಾ ಮಾಡ್ಬೇಕಂದ್ರೆ ಇಂಜಿನಿಯರ್ಗಳೇ, ನಿಮಗೆ ಅದ್ರದ್ದು ಸ್ಟ್ಯಾಂಡರ್ಡ್ ಸೈಜ್ ಗೊತ್ತಿರಬೇಕು. ಅವಾಗ ನೀವು ಅಲ್ಲಿ ನಮ್ಮ ನಾರ್ಮಲ್ ಆಗಿ ಏನ್ ರಿಯಾಲಿಟಿ ಚೆನ್ನಾಗಿರುತ್ತೆ ನಮಗೆ. ಇವಾಗ ನೋಡಿ, ಪ್ಲಾನ್ ಮಾಡಿರ್ತೀವಿ, ಪ್ಲಾನ್ ಒಳಗಡೆ ಕರೆಕ್ಟ್ ಸೈಜ್ಗೆ ನಾವು ಸ್ಟ್ಯಾಂಡರ್ಡ್ ಸೈಜ್ಗೆ ನಾವು ಸೋಫಾನ ಇಲ್ಲಿ ಬಂದು ಪ್ಲೇಸ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಎಷ್ಟು ಗ್ಯಾಪ್ ಇರುತ್ತೆ, ಈ ಕಡೆ ಎಷ್ಟು ಗ್ಯಾಪ್ ಉಳಿಯುತ್ತೆ, ಈ ಕಡೆ ಎಷ್ಟು ಗ್ಯಾಪ್ ಉಳಿಯುತ್ತೆ ಅಂತ. ಸೊ ಆ ಥರ ಮಾಡಿದ್ರೆ ನಮಗೆ ಈಸಿಯಾಗಿ ಐಡಿಯಾ ಬಂದ್ಬಿಡುತ್ತೆ ಒಂದು ಮನೆಯಲ್ಲಿ ಎಷ್ಟು ಗ್ಯಾಪ್ ಉಳಿಯುತ್ತೆ ನಾವು ಸೋಫಾ ಹಾಕಿದ್ರೆ ಅಂತ. ಅದಕ್ಕೋಸ್ಕರ ನೀವು ಈ ಬ್ಲಾಕ್ಗಳದ್ದು ಅಂದ್ರೆ ಸೋಫಾ ಆಗಿರ್ಬೋದು, ಬೆಡ್ ಆಗಿರ್ಬೋದು, ಡಬಲ್ ಪರ್ಸನ್ ಬೆಡ್ ಆಗಿರ್ಬೋದು, ಎಷ್ಟು ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಮತ್ತೆ ನಾನು ಅದನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಅಲ್ಲಿ ಕೂಡ ಶೇರ್ ಮಾಡ್ತೀನಿ. ಅದ್ರ ಲಿಂಕ್ನ ಅಲ್ಲಿ ನಿಮಗೆ ಎಲ್ಲಾದ್ರದ್ದು ಕೂಡ ಸೈಜು ಸಿಗುತ್ತೆ. ಓಕೆ, ಇವಾಗ ವಾಟ್ಸಪ್ ಗ್ರೂಪ್ಗೆ ನೀವೇನು ಜಾಯ್ನ್ ಆಗಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಅಲ್ಲಿ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಇವಾಗ ನಾವು ಸೋಫಾನ ಡ್ರಾ ಮಾಡೋಣ. ಸೋಫಾ ವೀಕ್ಷಕರೇ, ನಮ್ದು ನಾನಿವಾಗ 7 ಫೀಟ್ ತಗೊಳ್ತೀನಿ ಲೆಂತ್. 4 ಜನ ಕೂರ್ಬೋದು ಅದರಲ್ಲಿ. ನಾನು ಕೂರ್ಬೋದು, ಮತ್ತೆ ವಿಡಿಯೋ ನೋಡ್ತಿರೋ 3 ಜನ ಕೂರ್ಬೋದು ಅಷ್ಟೇ. ಅದ್ರ ಮೇಲೆ ಕೂರಕ್ಕಾಗಲ್ಲ. ಯಾರು ಬರ್ತೀರಾ ಬೇಗ ಬಂದು ಕೂತ್ಕೋಬಹುದು. ಓಕೆ, 7 ಫೀಟ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆಗೆ 2 ಫೀಟ್ ನಾನು ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಯಾಕೆ 2 ಫೀಟ್ ಕೊಡ್ತಾ ಇದ್ದೀನಿ ಅಂತ. ಮತ್ತೆ ಇಲ್ಲಿ 6 ಇಂಚ್ ಅನ್ನ ಕೊಡ್ತೀನಿ. ಇಲ್ಲಿ 1 ಫೀಟ್ 6 ಇಂಚ್ ಅನ್ನ ಕೊಡ್ತೀನಿ. ಮತ್ತೆ ಈ ಕಡೆ ಇನ್ನೊಂದು ಲೈನ್ ತಗೊಳ್ತೀನಿ. ಈ ಕಡೆಯಿಂದ 2 ಫೀಟ್ 6 ಇಂಚ್ 1 ಫೀಟ್ 6 ಇಂಚ್ ಮತ್ತೆ ಇವೆರಡು ಲೈನ್ ಡ್ರಾ ಮಾಡ್ತೀನಿ. ಈ ರೀತಿ ನಾವು ಸೋಫಾದು ಬ್ಯಾಕ್ ಸೈಡ್ ಇರುತ್ತಲ್ಲ ಅದನ್ನ ಡ್ರಾ ಮಾಡ್ಕೊಳ್ತಿದೀವಿ. ಮತ್ತೆ ಲೈನ್ ಸೆಂಟರ್ ಇಂದ ತಗೊಳ್ತೀನಿ. ಈ ಕಡೆಗೆ 9 ಇಂಚು ಟೋಟಲ್. ನಮ್ಗೆ ನೋಡಿ, ಇಲ್ಲಿಂದ 2 ಫೀಟ್ ಇತ್ತು, ಮತ್ತೆ ಪ್ಲಸ್ 9 ಇಂಚು, 2 ಫೀಟ್ 9 ಇಂಚ್ ತನಕ ನಮಗೆ ನಾರ್ಮಲ್ ಆಗಿ ಒಂದು ಸೋಫಾ ಇರುತ್ತೆ. ಸೊ ಲೈನ್ ನಾವು ಇವಾಗ 9 ಇಂಚ್ ತನಕ ತಗೊಳ್ಳೋಣ, ಪ್ರೊಜೆಕ್ಟ್ ಮಾಡೋಣ. ಸೇಮ್ ಅದೇ ರೀತಿ ಈ ಕಡೆನೂ ಕೂಡ 9 ಇಂಚು ಅವೆರಡನ್ನು ಜಾಯಿನ್ ಮಾಡಿದೆ. ನೆಕ್ಸ್ಟ್ ಇದಾದ್ಮೇಲೆ ಆಫ್ಸೆಟ್ ಎಂಟರ್ 1 ಫೀಟ್ 6 ಇಂಚು. ಒಂದು ಪರ್ಸನ್ ಕುತ್ಕೊಳ್ಳೋಕೆ 1 ಫೀಟ್ 6 ಇಂಚು ಎನಫ್. ಸೊ 1 ಫೀಟ್ 6 ಇಂಚು ನಾನು ಮಾಡ್ಕೊಂಡು ಆಫ್ಸೆಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಿ, ನಾನು ಇಲ್ಲಿ ಕೂರ್ತೀನಿ, ಇನ್ನೊಬ್ಬ ವಿಡಿಯೋ ನೋಡ್ತಿರೋರು ಇಲ್ಲಿ, ಇನ್ನೊಬ್ರು ಇಲ್ಲಿ ಕೂರ್ಬೋದು. ಅಕಸ್ಮಾತ್ ಇನ್ನೂ ಕೂರ್ಬೇಕಂದ್ರೆ ಬೇಕಾದ್ರೆ ಇದ್ರ ಮೇಲೂ ಕೂತ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಎಕ್ಸ್ಟೆಂಡ್ AX ಡಬಲ್ ಎಂಟರ್ EX ಡಬಲ್ ಎಂಟರ್ ಲೈನ್ ಜಾಯ್ನ್ ಆಗುತ್ತೆ. ಆಯ್ತು. ನೆಕ್ಸ್ಟ್ ಸ್ವಲ್ಪ ಇದು ಚೆನ್ನಾಗಿ ಕಾಣಲಿ ನೋಡಕ್ಕೆ. ನೋಡಿ, ಇದು ಇಷ್ಟನ್ನೇ ಮಾಡಿ ನಾವು ಕೂರಿಸ್ಬೋದು. 2D ಇಷ್ಟನ್ನೇ ಕಾಣೋದು. ಬಟ್ ನಾವೇನ್ ಮಾಡ್ತೀವಿ, ವೆರೈಟಿಯಾಗಿ ಕಾಣ್ಬೇಕಲ್ಲ. ಈಗ ನೀವ್ ಹೇಗೆ ಮೇಕಪ್ ಮಾಡ್ಕೊಳ್ತೀರಾ ಚೆನ್ನಾಗಿ ಕಾಣ್ಬೇಕು ಅಂದ್ಬಿಟ್ಟು, ಆ ರೀತಿ ನಾನು ಇಲ್ಲಿ 0.5 ಇಂಚನ್ನ ಕೊಡ್ತಾ ಇದ್ದೀನಿ ಆಫ್ಸೆಟ್ನ. ಸ್ವಲ್ಪ ಇದಕ್ಕೂ ಫೇರ್ ಅಂಡ್ ಲವ್ಲಿ ಅಪ್ಲೈ ಮಾಡಿ ಸ್ವಲ್ಪ ನೀಟಾಗಿ ಕಾಣೋಂಗ್ ಮಾಡೋಣ ಅಂತ. ನೋಡಕ್ಕೆ ನೀಟಾಗಿ ಕಾಣುತ್ತೆ ಅವಾಗ ಅದು. ಸೊ ಎಲ್ಲ ಕಡೆ ನಾನು ಆಫ್ಸೆಟ್ ಅನ್ನು ಮಾಡ್ಕೊಂಡೆ. ಮತ್ತೆ ಎಲ್ಲಿ ನಮಗೆ ಈ ತರ ಎಲ್ಲ ಕಡೆ ಜಾಯ್ನ್ ಆಗಿದೆ ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಕ್ಕೆ ಈಸಿ, ನಮಗೆಲ್ಲರಿಗೂ ಗೊತ್ತಿರುತ್ತೆ. TR ಡಬಲ್ ಎಂಟರ್ ನಾ ಪ್ರೆಸ್ ಮಾಡಿದ್ರೆ ನಿಮಗೆ ಅದು ಎಲ್ಲ ಕಡೆನೂ ಕೂಡ ಡಿಲೀಟ್ ಆಗುತ್ತೆ. ಮತ್ತೆ ಈ ಲೈನ್ ನ ಜಾಯಿನ್ ಮಾಡಕ್ಕೆ ನೀವು ಲೈನ್ ತಗೊಂಡು ಜಾಯಿನ್ ಮಾಡೋದು ಬೇಕಾಗಿಲ್ಲ. ಇಲ್ಲ, ಚಾಂಫರ್ ನ ಯೂಸ್ ಮಾಡಬಹುದು. ಚಾಂಫರ್ ಎಂಟರ್ ಇದನ್ನ ಮತ್ತೆ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಅವು ಜಾಯ್ನ್ ಆಗುತ್ತೆ. ಮತ್ತೆ ಇನ್ನೊಂದು ನೋಡಿ, ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ಅಲ್ಲೇನ್ ಕಮೆಂಟ್ ಯೂಸ್ ಮಾಡಿದೆ ಅದನ್ನ ಇಲ್ಲಿ ಯೂಸ್ ಮಾಡಕ್ಕೆ ಸ್ಪೇಸ್ ಬಾರ್ ನ ಪ್ರೆಸ್ ಮಾಡಿದ್ರೆ ಸಾಕು, ಅದು ಬರುತ್ತೆ. ನೀವು ಇಲ್ಲಿ ಜಾಯಿನ್ ಮಾಡ್ಕೋಬಹುದು. ಸೊ ಇಷ್ಟು ಲೈನ್ ನ ಜಾಯಿನ್ ಮಾಡ್ಕೊಂಡ್ವಿ. ಮತ್ತೆ ಈ ಕಡೆ ಸೋಫಾಗೂ ಕೂಡ ಸ್ವಲ್ಪ ಡಿಸೈನ್ ಬರಲಿ ಅಂದ್ಬಿಟ್ಟು ಆಫ್ಸೆಟ್ ಎಂಟರ್ 1 ಇಂಚನ್ನ ಮಾಡ್ಕೊಳ್ತಾ ಇದ್ದೀನಿ, ಪ್ರೊಜೆಕ್ಷನ್ ತರ. ಸೊ ಎಲ್ಲಾ ಕಡೆನೂ ಕೂಡ 1 ಇಂಚನ್ನ ಮಾಡ್ತೀನಿ. ಈ ಕಡೆನೂ 1 ಇಂಚ್, ಎಲ್ಲ ಕಡೆ 1 ಇಂಚನ್ನ ಮಾಡ್ಕೊಳ್ತೀನಿ. ನೋಡಕ್ಕೆ ಸ್ವಲ್ಪ ಡಿಸೈನ್ ಆಗಿ ಕಾಣಲಿ ಅಂದ್ಬಿಟ್ಟು ಅಷ್ಟೇನೆ, ಇನ್ನೇನಿಲ್ಲ, ಚೆನ್ನಾಗಿ ಕಾಣುತ್ತೆ ಅಂತ. ನೆಕ್ಸ್ಟ್ ಚಾಂಫರ್, ಸೇಮ್ ಚಾಂಫರ್ ನ ತಗೊಳ್ತೀವಿ. ಈ ಲೈನ್ ನ ಸೆಲೆಕ್ಟ್ ಮಾಡ್ತೀವಿ, ಈ ಕಡೆ ಲೈನು. ಮತ್ತೆ ನೋಡಿ, ಅದು ಕ್ಯಾನ್ಸಲ್ ಆಗುತ್ತೆ ಅದು ಕಂಪ್ಲೀಟ್ ಆದ ತಕ್ಷಣ. ನೆಕ್ಸ್ಟ್ ನೀವು ಸ್ಪೇಸ್ ಬಾರ್ ನ ಪ್ರೆಸ್ ಮಾಡಿದ್ರೆ ಅದೇನೇ ಕಮೆಂಟ್ ನಿಮಗೆ ಯೂಸ್ ಆಗುತ್ತೆ. ಏನ್ ಕಮೆಂಟ್ ಯೂಸ್ ಮಾಡಿರ್ತೀರ ಅದೇ ರಿಪೀಟ್ ಆಗಕ್ಕೆ ಸ್ಪೇಸ್ ಬಾರ್ ನ ನೀವು ಯೂಸ್ ಮಾಡಬಹುದು. TR ಡಬಲ್ ಎಂಟರ್ ನ ಪ್ರೆಸ್ ಮಾಡ್ತೀನಿ. ಬೇಡದೇ ಇರೋ ಲೈನ್ ನ ಡಿಲೀಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಲೈನ್ ಬೇಡ ನಮಗೆ. ಮತ್ತೆ ಇಲ್ಲೂ ಕೂಡ ಇದು ಬೇಡ. ನೆಕ್ಸ್ಟ್ ಈ ಕಡೆನೂ ಬೇಡ, ಇದು ನಮಗೆ, ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಸ್ವಲ್ಪ ಪ್ರೊಜೆಕ್ಷನ್ ಆಗಿದೆ, ಇದು ಬೇಡ ನನಗೆ, ಇದನ್ನು ಕೂಡ ಡಿಲೀಟ್ ಮಾಡ್ತೀನಿ. ಇದು ಇನ್ನೊಂದು ವೀಕ್ಷಕರೇ, ಇನ್ನೊಂದು ಇಂಜಿನಿಯರ್ಗಳೇ ಏನ್ ಮಾಡಿ ಅಂತ ಹೇಳಿದ್ರೆ, ನೀವು ಈ ತರ ಬ್ಲಾಕ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಾಗ ನೀವು
ಪರ್ಫೆಕ್ಟ್ ಆಗ್ತೀರಾ. ನಿಮಗೆ ಆದಂಥ ಐಡಿಯಾಗಳು ಬರುತ್ತೆ. ನಿಮ್ಗೆ ಯಾವಾಗ ಐಡಿಯಾಗಳು ಬರುತ್ತೆ ಅಂದರೆ, ನೀವು ಇದೊಂದನ್ನೇ ಮಾಡಿ ಸುಮ್ಮನಾದ್ರೆ ಐಡಿಯಾಗಳು ಬರಲ್ಲ. ನೀವು ಮಾಡ್ತಾನೆ ಇದ್ದರೆ ನಿಮಗೆ ಐಡಿಯಾಗಳು ಸಿಗುತ್ತೆ. ನೀವೇ ಯೋಚನೆ ಮಾಡಿ ಯಾವ ರೀತಿ ಶೇಪ್ ಕೊಡ್ಬೋದು, ಮತ್ತು ಯಾವ ರೀತಿ ಬರುತ್ತೆ ಡಿಸೈನ್ ಮಾಡೋದ್ರೆ ಅಂತ. ಆ ರೀತಿ ನೀವು ಮಾಡಿದ್ರೆ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ, ಮತ್ತು ಹೊಸ ಹೊಸ ಡಿಸೈನ್ಗಳು ನಿಮ್ಮ ಯೋಚನೆಗೆ ಬರುತ್ತೆ. ಮತ್ತು ಆಫ್ ಸೆಟ್ ಎಂಟರ್ ಇದನ್ನು ಸ್ವಲ್ಪ ನಾನು ದೊಡ್ಡ ಮಾಡ್ಕೊಳ್ತೀನಿ, ಸ್ವಲ್ಪ ಡಿಸೈನ್ ಪರ್ಪಸ್ಗೆ. ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಅನ್ನೋದನ್ನು ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇಷ್ಟ ಆಯಿತು. ನೆಕ್ಸ್ಟ್ ನಾನು ಈ ಈ ಕಾರ್ನರ್ ಇದೆಯಲ್ಲ, ಇಲ್ಲಿ ಕರ್ವ್ನ ಮಾಡಬೇಕಂತ ಬಯಸ್ತಾ ಇದ್ದೀನಿ. ಫಿಲ್ಲೆಟ್ನ ಯೂಸ್ ಮಾಡ್ತೀನಿ. ಅದಕ್ಕೆ ಫಿಲ್ಲೆಟ್ ಆದಮೇಲೆ ಅದಕ್ಕೆ ನಾನು ರೇಡಿಯಸ್ನ ತಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ರೇಡಿಯಸ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕು ರೇಡಿಯಸ್ ಅಂತ ಕೇಳ್ತಾ ಇದೆ. 1 ಇಂಚ್ ಅಂತ ಟೈಪ್ ಮಾಡಿ ಎಂಟರ್ ಕೊಡ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಅದು ಆಗುತ್ತೆ. ನೆಕ್ಸ್ಟ್ ಪುನಃ ಸ್ಪೇಸ್ ಬಾರ್ನ ಕ್ಲಿಕ್ ಮಾಡಿ ಮತ್ತೆ ಫಿಲೆಟ್ನ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಈ ಕಡೆ ಲೈನು ಮತ್ತೆ ಈ ಕಡೆ ಲೈನ್ ಸೆಲೆಕ್ಟ್ ಮಾಡಿದ್ರೆ ಅದು ಕೂಡ ಅದೇ ರೀತಿ ಆಗುತ್ತೆ. ಮತ್ತೆ ಸ್ಪೇಸ್ ಬಾರ್ನ ಸೆಲೆಕ್ಟ್ ಮಾಡಿ, ಸ್ಪೇಸ್ ಬಾರು, ಮತ್ತೆ ಈ ಕಡೆದು ಕ್ಲಿಕ್ ಮಾಡಿ, ಮತ್ತೆ ಸ್ಪೇಸ್ ಸೆಲೆಕ್ಟ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ. ಸೊ ನಿಮಗೆ ಕಾರ್ನರ್ಲಿ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಾಯಿತು. ಇದಾದ್ಮೇಲೆ ಇದರ ಮಧ್ಯಕ್ಕೆ ಹ್ಯಾಚ್ನ ಅಪ್ಲೈ ಮಾಡಬೇಕು. ಅದಕ್ಕಿಂತ ಮುಂಚೆ ನೋಡಿ, ಒಂದು ಪಿಲ್ಲೋನ ಪ್ಲೇಸ್ ಮಾಡಬೇಕಾಗುತ್ತೆ ಇಲ್ಲಿ. ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ ಪಿಲ್ಲೋ. ಸೊ ಒಂದು ಸ್ವಲ್ಪ ದೊಡ್ಡದಾಗಿರಲಿ. ಪಿಲ್ಲೋ ಸೈಜ್ನ ತಿಳ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. 2 feet 1/6 inch ಆ ರೀತಿ ಬರುತ್ತೆ ಪಿಲ್ಲೋಗಳು. ನೀವು ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ನಾವು ಇದು ಓ ಸ್ನ್ಯಾಪ್ನ ಆಫ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ನಮಗದು ಯಾವ ಕಡೆಗೂ ಕೂಡ ಸಜೆಸ್ಟ್ ಮಾಡಲ್ಲ ಎಲ್ಲಿಂದ ಎಲ್ಲಿಗೆ ಬರಬೇಕು ಅಂದ್ಬಿಟ್ಟು. ನಾವು ಅವಾಗ ನೀಟಾಗಿ ಡ್ರಾ ಮಾಡ್ಕೋಬೋದು. ಸೊ ಪಿಲ್ಲೋ ನಾನು ಇವಾಗ ಡ್ರಾ ಮಾಡಿದೆ, ಮತ್ತೆ ಇವಾಗ ಸ್ನ್ಯಾಪ್ನ ಆನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬೇಕಾದರೆ ನೀವು ಅದನ್ನ ಮೂವ್ ಮಾಡ್ಕೋಬೋದು. ಮೂವ್ ಎಂಟರ್, ಸ್ವಲ್ಪ ಆ ಕಡೆಗೆ ಬೇಕು ಅಂತ ಅನ್ಸಿದ್ರೆ ಮೂವ್ ಮಾಡ್ಕೊಳ್ಳಿ. ಓಕೆ, ಇವಾಗ ನೀವು ಆರ್ಕ್ಗೆ ಹೋಗಿ ಇಲ್ಲಿ ಆರ್ತನ ಆಫ್ ಮಾಡ್ಕೊಳ್ಳಿ. ಆರ್ಕನ್ನ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಎಂಡ್ ಡೈರೆಕ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟ್, ಇದು ಎಂಡ್, ಮತ್ತೆ ಇಷ್ಟು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಅದನ್ನ ಸೆಲೆಕ್ಟ್ ಮಾಡಿ, MI ಎಂಟರ್, ಸೆಂಟರ್ನ. ನನ್ಗೆ ಗೊತ್ತು ತುಂಬ ಜನಕ್ಕೆ ಆಟೋಕ್ಯಾಡ್ ಆಲ್ರೆಡಿ ಮಾಡಿರ್ತೀರಾ. ಎಲ್ಲರೂ ಗೂಗಲ್ ಸ್ಕೆಚಪ್ ಇರ್ಬೋದು, ಲೂಮಿಯನ್ಗೆ ವೆಯ್ಟ್ ಮಾಡ್ತಿರ್ತೀರೇನೋ ಅಂತ ಅನ್ಕೊಂಡಿದ್ದೀನಿ. ಓಕೆ, ನಾನು ಕೂಡ ಅದಕ್ಕೇನೆ ಸ್ವಲ್ಪ ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗಲಿ ಅಂತ ನಾನು ಮಾಡ್ತಾ ಇರೋದು. ಬೇಗ ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಆ್ಯಂಡ್ ಡೈರೆಕ್ಷನ್ ಸೇಮ್. ಮತ್ತೆ ಈ ಕಡೆ ಒಂದು ಆರ್ಕು ಸ್ಟಾರ್ಟ್ ಆ್ಯಂಡ್ ಡೈರೆಕ್ಷನ್ನು, ಅದನ್ನು ಈ ಕಡೆ ಸೆಲೆಕ್ಟ್ ಮಾಡಿ, ಮತ್ತೆ ಅದು ಎಷ್ಟು ಬೇಕಾಗುತ್ತೆ ನಿಮಗೆ ನೋಡಿಕೊಂಡು ಈ ಕಡೆ ಸೈಡಿಂದ ಸೆಲೆಕ್ಟ್ ಮಾಡೋಣ. ಓಕೆ, ಆರ್ತನ ಆಫ್ ಮಾಡ್ಕೋಬೇಕು ನಾವು. ಆರ್ತ್ ಆಫ್ ಮಾಡ್ಕೊಂಡಿಲ್ಲ ಅಂದರೆ ಅದು ಬೇರೆ ಕಡೆಗೆ ತಗೊಂಡು ಹೋಗುತ್ತೆ. ಆರ್ತ್ ಆಫ್ ಮಾಡಿಕೊಂಡು ಇಷ್ಟು ಬೇಕಾಗುತ್ತೆ. ನೆಕ್ಸ್ಟ್ ಪುನಃ ಅದನ್ನ ಸೆಲೆಕ್ಟ್ ಮಾಡಿ, MI ಎಂಟರ್ನ ಟೈಪ್ ಮಾಡಿ, ಇಲ್ಲಿ ಸೆಂಟರ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಆರ್ತ್ ಆನ್ ಮಾಡ್ಕೋಬೇಕು. ಆಗ ಡ್ರ್ಯಾಗ್ ಮಾಡಿದ್ರೆ ಅಲ್ಲಿ ಕೂರುತ್ತೆ. ಇರೇಸ್ ನೋ ಅಂತ ಕೊಡಬೇಕು. ನೆಕ್ಸ್ಟ್ ನಾವಿವಾಗ ಆ ರೆಕ್ಟಾಂಗಲ್ನ ಡಿಲೀಟ್ ಮಾಡಬೇಕು. ಸೊ ಪಿಲ್ಲೋ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಪುನಃ ಅದನ್ನು ಸೆಲೆಕ್ಟ್ ಮಾಡಿ ನಾವು ಎಲ್ಲ ಕಡೆಗೂ ಕಾಪಿ ಮಾಡ್ಕೊಂಡು ಹೋಗ್ಬೇಕು. CO ಎಂಟರ್, ಬೇಸ್ ಪಾಯಿಂಟ್ ಏನು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿರೋದನ್ನು ಸೆಲೆಕ್ಟ್ ಮಾಡಿ. ಸೊ ಎಲ್ಲ ಇಲ್ಲಿಗೆ ಕರೆಕ್ಟಾಗಿ ಅದು ಪ್ಲೇಸ್ ಆಗ್ತಾ ಹೋಗುತ್ತೆ ಎಲ್ಲ ಚೇರ್ಗೂ. ನೆಕ್ಸ್ಟ್ ಲಾಸ್ಟ್ ಇದೆ, ಇಲ್ಲಿ ಕ್ಲಿಕ್ ಮಾಡೋಣ. ಸೊ ನೆಕ್ಸ್ಟ್ ಇದು ಪಿಲ್ಲೋ ಕೂಡ ಕ್ರಿಯೇಟ್ ಆಯಿತು. ನೀವು ಬೇಕು ಅಂತ ಹೇಳಿದ್ರೆ ಇಲ್ಲೂ ಕೂಡ ಫಿಲ್ಲೆಟ್ನ ಯೂಸ್ ಮಾಡಿಕೊಂಡು ಕ್ರಾಸ್ ಮಾಡ್ಕೋಬೋದು, ಅದು ಚೆನ್ನಾಗಿ ಕಾಣುತ್ತೆ. ಸೊ ಅದೇ ನಾನು ಹೇಳಿದ್ಮೇಲೆ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಐಡಿಯಾ ಬರುತ್ತೆ ಆ ರೀತಿ ಮಾಡ್ಕೊಂಡು ಹೋದ್ರೆ ನಿಮಗೆ ಅರ್ಥನೂ ಆಗುತ್ತೆ, ಬೇಗನೂ ಕಲಿತೀರಾ. ಎಂಟರ್ನ ಪ್ರೆಸ್ ಮಾಡಿದೆ ನಾನಿವಾಗ ಟಾಪಲ್ಲಿ ಸುಮ್ಮನೆ ಯಾವುದೋ ಒಂದು ಸೆಲೆಕ್ಟ್ ಮಾಡಿದೆ, ಕ್ಲಿಕ್ ಮಾಡಿದೆ ಇಲ್ಲಿಗೆ. ನೋಡಿ, ಈ ಥರ ಡಿಸೈನ್ ಆಯಿತು. ನೆಕ್ಸ್ಟ್ ಓಕೆ. ಮತ್ತೆ ನೀವು ಅದ್ರದ್ದು ಸ್ಕೇಲ್ನು ಕೂಡ ಚೇಂಜ್ ಮಾಡ್ಕೋಬೋದು. ನಿಮಗಿದು ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ. ಸೊ ಇಲ್ಲಿ ನೋಡಿ 1 ಅಂತ ಇದೆ, 0.1 ಅಂತ ಟೈಪ್ ಮಾಡ್ತೀನಿ, ಎಂಟರ್, ಜಾಸ್ತಿ ಬಂತು. ಸೊ ಇದು ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತು, ಓಕೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪಿಲ್ಲೋ ಇದೆಯಲ್ಲ, ಪಿಲ್ಲೋಗೂ ಕೂಡ ನಾನು ಹ್ಯಾಚ್ ಮಾಡ್ತೀನಿ, ಚೆನ್ನಾಗಿ ಕಾಣುತ್ತೆ. ಎಂಟರ್, ಇದಕ್ಕೆ ಬೇರೆ ಥರ ಮಾಡೋಣ. ನೀವು ಇದಕ್ಕೆ ಇನ್ನೊಂದು ನೋಡಿ, ಅದೇ ಹೇಳಿದ್ಮೇಲೆ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಚೆನ್ನಾಗಾಗುತ್ತೆ ಅಂತ ನಾನು ಇದಕ್ಕೆ SP ಲೈನ್ ಅಂತ ಬರುತ್ತೆ, ಅದನ್ನು ಡ್ರಾ ಮಾಡ್ತೀನಿ. ಅವಾಗ ಇದು ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. SP ಲೈನ್ ಆರ್ತ್ ಆಫ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಡ್ರಾ ಮಾಡಿಕೊಂಡೆ. ಮತ್ತೆ ಅದನ್ನ ಕ್ಲಿಕ್ ಮಾಡಿ ನೀವು ಎಲ್ಲದಕ್ಕೂ ಕಾಪಿ ಮಾಡ್ಕೊಂಡು ಹೋಗ್ಬೋದು. ಸುಮ್ಮನೆ ಎಲ್ಲ ಕಡೆಗೂ ಡ್ರಾ ಮಾಡೋ ಬದಲು ನೋಡಿ, ಇಲ್ಲಿಗೊಂದು ಡ್ರಾ ಮಾಡಿದೆ, ಇಲ್ಲಿಗೊಂದು. ಸೊ ಈ ರೀತಿ
ಪಿಲ್ಲೋ ಸ್ವಲ್ಪ ನಿಮಗೆ 3D ಶೇಪಲ್ಲಿ ಕಾಣೋ ಥರ ಮಾಡ್ಬೋದು. ಅವಾಗ ಪುನಃ ನೆಕ್ಸ್ಟ್ ಇದಕ್ಕೆ ಪುನಃ ಹ್ಯಾಚನ್ನು ಕೂಡ ನೀವು ಮಾಡ್ಬೋದು. ಹ್ಯಾಚನ್ನು ತಗೊಂಡು ಯಾವುದು ನಿಮಗೆ ಯಾವುದಾದ್ರೂ ಸೆಲೆಕ್ಟ್ ಮಾಡಿ, ಯಾವ್ದು ಚೆನ್ನಾಗಿ ಗ್ರೇಡಿಯಂಟ್ ಸುಮ್ಮನೆ ಸೆಲೆಕ್ಟ್ ಮಾಡೋಣ, ಇಲ್ಲಿ ಪ್ಲೇಸ್ ಮಾಡೋಣ. ಬೇರೆ ಕಡೆ ನೀವು ಮಿಸ್ ಆಗಿ ಪ್ಲೇಸ್ ಮಾಡಿದ್ರೆ ಕಂಟ್ರೋಲ್ Z ಹೊಡೆದ್ರೆ ಸಾಕು, ಅದು ಕ್ಯಾನ್ಸಲ್ ಆಗುತ್ತೆ. ನೀವು ನೋಡ್ತೀರಾ ವೀಕ್ಷಕರೇ, ಇವಾಗ ಗ್ರೇಡಿಯಂಟ್ ಅಪ್ಲೈ ಮಾಡಿದೆ, ಎಲ್ಲ ಕಡೆಗೂ ಅದು ಅಪ್ಲೈ ಆಯಿತು. ನೆಕ್ಸ್ಟ್ ಇದಕ್ಕೂ ಕೂಡ ಹ್ಯಾಚ್ ಬೇಕಂದ್ರೆ ನೀವು ಇದಕ್ಕೂ ಹ್ಯಾಚ್ ಮಾಡ್ಕೋಬಹುದು. ನಾನು ಇಷ್ಟೇ ಸಾಕು ಅಂತ ಬಿಡ್ತೀನಿ. ಇದು ನೀವು ಒಂದು ಸೋಫಾನ ರೆಡಿ ಮಾಡ್ಕೊಳ್ಳೋದು. ಇದೇ ರೀತಿ ತುಂಬಾ ತರ ಡಿಸೈನ್ ಮಾಡ್ಬೋದು ನೀವು. ಇವಾಗ ಇದು 4 ಬೆಡ್ಸ್ ಆಯಿತು, 4 ಪರ್ಸನ್ ಕೂತ್ಕೊಳ್ಳೋಕೆ 2 ಪರ್ಸನ್ ಕೂರೋದನ್ನು ಕೂಡ ಇದೇ ರೀತಿ ಮಾಡ್ಕೋಬಹುದು. ಮತ್ತೆ ಇಲ್ಲೆಲ್ಲ ಚಾಂಫರ್ ಯೂಸ್ ಮಾಡ್ಕೊಂಡು ಬೆಂಡ್ ಮಾಡ್ಕೊಂಡು ಇಲ್ಲೂ ಕೂಡ ಕ್ರಾಸ್ ಮಾಡ್ಕೊಂಡು ನೀಟಾಗಿ ಮಾಡ್ಬೋದು. ನೀವು ಪ್ರಾಕ್ಟೀಸ್ ಅನ್ನ ಮಾಡಿ ವೀಕ್ಷಕರೇ. ನೆಕ್ಸ್ಟ್ ಇವಾಗ ಬೆಡ್ ಆಯ್ತು, ಒಂದು ಡೈನಿಂಗ್ ಟೇಬಲ್ ನ ಕ್ರಿಯೇಟ್ ಮಾಡೋಣ. ಡೈನಿಂಗ್ ಟೇಬಲ್ ನಮ್ಗೆ ನಾರ್ಮಲ್ ಆಗಿ 3 ಫೀಟ್ 6 ಇಂಚ್ ಇರುತ್ತೆ. ಒಂದು ಗಂಡ ಹೆಂಡತಿ ಇಬ್ರು ಮಕ್ಕಳು ಇದ್ರೆ 3 ಫೀಟ್ 6 ಇಂಚು ಸಾಕು. ನೆಕ್ಸ್ಟ್ 5 ಫೀಟ್ ಈ ಕಡೆಗೆ, ಇದೊಂದು ಈ ತರದೊಂದು ಸೈಜ್ದು ಸಾಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಚೇರ್ಗಳು ಬೇಕಲ್ಲ ಕೂರಕ್ಕೆ, ಇದ್ರ ಮೇಲೆ ಅಂತೂ ಕೂರಕ್ಕಾಗಲ್ಲ. ಸೊ ನಾನು ಚೇರ್ ನೋಡಿ 1 ಫೀಟ್ 6 ಇಂಚ್ ಇರುತ್ತೆ ವಿಡ್ತ್. ನಾನು ಅದನ್ನೇ ಹೇಳ್ತಿರೋದು, ಯಾವುದೇ ನೀವು ಡ್ರಾ ಮಾಡಬೇಕು ಅನ್ಕೊಂಡ್ರು ಅದ್ರದ್ದು ಸ್ಟ್ಯಾಂಡರ್ಡ್ ಸೈಜ್ ಅನ್ನ ತಿಳ್ಕೊಳ್ಳಿ, ಅವಾಗ ನಿಮಗೆ ಒಳ್ಳೇದು. ಮತ್ತೆ ಡ್ರಾ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. 1 ಫೀಟ್ 6 ಇಂಚ್ ಅಂದ್ರೆ ನಮಗೆ 18 ಇಂಚ್ ಆಗುತ್ತೆ. ಸೊ 9 ಇಂಚು ಆ ಕಡೆ ಸೆಂಟರ್ ಪಾಯಿಂಟ್ ಇಂದ ತಗೊಳ್ತಾ ಇದ್ದೀನಿ. ಸೊ ಇದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಮತ್ತೆ ಲೈನ್ ತಗೊಂಡು ಇದು 1 ಫೀಟ್ 6 ಇಂಚ್ ಇರುತ್ತೆ, 1 ಫೀಟ್ 6 ಇಂಚು ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಲೈನ್ ಆಯ್ತು ನಮಗೆ. ಓಕೆ, ಒಂದು ಡಿಲೀಟ್ ಮಾಡೋಣ ಬೇಕಿದ್ರೆ. ಓಕೆ, ಇದು 1 ಫೀಟ್ 6 ಇಂಚು ಮಿಡ್ ಪಾಯಿಂಟ್ ಇಂದ 1 ಫೀಟ್ 6 ಇಂಚ್ ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಸೆಟ್ ಅದು 9 ಇಂಚು ಎರಡು ಕಡೆ ಬರುತ್ತೆ. 9 ಇಂಚ್ ಅಂತ ಹೇಳಿದ್ರೆ 1 ಫೀಟ್ 6 ಇಂಚು ನಮ್ಮ ಚೇರ್ ಬಿಡ್ತು. ಸೊ ನಾವು ಸೆಂಟ್ರಿಗೆ ಪ್ಲೇಸ್ ಮಾಡಿರೋಣ ಅಂದ್ಬಿಟ್ಟು ನಾನು ಸೆಂಟ್ರಿಗೆನೆ ಅದನ್ನ ಪ್ಲೇಸ್ ಮಾಡ್ತಾ ಇದ್ದೀನಿ ಚೇರ್ನ. ಸೊ ಇವಾಗ 1 ಫೀಟ್ 6 ಇಂಚು ನಮ್ದು ಒಂದು ಚೇರ್ದು ಬಿಡ್ತಿರುತ್ತೆ. ಸೊ ಅದನ್ನ ತೋರಿಸ್ತೀನಿ ನೋಡಿ. ಇವಾಗ 1 ಫೀಟ್ 6 ಇಂಚ್ ಆಯ್ತು. ಪುನಃ ಇದನ್ನ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಗೆ ಇಲ್ಲಿ ಚೇರ್ದು ಇದು ಬರುತ್ತೆ ಟಾಪ್ ಪೋರ್ಷನ್, ಟಾಪ್ ಇಂದ ನೋಡಿದಾಗ ಈ ರೀತಿ ಕಾಣುತ್ತೆ. ಸೊ ಅದನ್ನು ಕೂಡ ಡ್ರಾ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪುನಃ ಇದನ್ನ ಈ ಕಡೆಗೆ ಕಾಪಿ ಮಾಡಿಕೊಂಡು ರೊಟೇಟ್ ಅನ್ನ ಮಾಡ್ತೀನಿ. ಕಾಪಿ ಮಾಡ್ಕೊಂಡೆ, ನೆಕ್ಸ್ಟ್ ಇದೇ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಂಡೆ, ಇಲ್ಲಿ ಬಂದು ಪ್ಲೇಸ್ ಮಾಡಿದೆ. ಮತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು MI ಎಂಟರ್ ಕೊಡ್ತಾ ಇದ್ದೀನಿ. ಸೆಂಟರ್ ಇದನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಈ ಕಡೆಗೆ ಎಸ್ ಕೊಡ್ಬೇಕು, ಇರೇಸ್ ತೋರಿಸು. ಸೊ ಅದು ಈ ಕಡೆಗೂ ಪ್ಲೇಸ್ ಆಯ್ತು. ನೋಡಿ ವೀಕ್ಷಕರ, ನಾವು ಡೈಮೆನ್ಷನ್ ಅಲ್ಲಿ ಪರ್ಫೆಕ್ಟ್ ಆಗಿರಬೇಕು. ಇಲ್ಲಿ 5 ಫೀಟ್ ಇದೆ ನಮಗೆ ಲೆಂತ್. 5 ಫೀಟ್ ಅಲ್ಲಿ ನಾವು 2 ಚೇರ್ಗಳನ್ನ ಕೂರಿಸ್ಬೇಕು. ಒಂದು ಚೇರ್ದು 1 ಫೀಟ್ 6 ಇಂಚ್ ಬಿಡ್ತಿರುತ್ತೆ. ಸೊ 2 ಚೇರ್ನ ಸೇರಿಸಿ ನಮಗೆ 3 ಫೀಟ್ ಆಯಿತು. 3 ಫೀಟ್ ಅಂದರೆ 5 ಫೀಟಲ್ಲಿ 3 ಫೀಟ್ ಹೋದರೆ ಇನ್ನು 2 ಫೀಟ್ ಉಳಿಯುತ್ತೆ. ನಾನು ಈ ಕಡೆ 6 ಇಂಚ್ ಗ್ಯಾಪ್ ಬಿಡ್ತೀನಿ, ಈ ಕಡೆ 6 ಇಂಚ್ ಗ್ಯಾಪ್ ಬಿಡ್ತೀನಿ. 1 ಫೀಟ್ ಆಯಿತು, ಇನ್ನು 1 ಫೀಟ್ ಉಳ್ಕೊಳುತ್ತೆ, ಅದು ಸೆಂಟ್ರಲ್ ನಮಗೆ ಸಿಗುತ್ತೆ. ಸೊ ಬನ್ನಿ ನಾನು ಇವಾಗ ಡ್ರಾ ಮಾಡ್ತೀನಿ. ಲೈನ್ ತಗೊಂಡೆ 1 ಫೀಟ್ 6 ಇಂಚನ್ನೇ ಡ್ರಾ ಮಾಡ್ಕೊಳ್ತೀನಿ, ಯಾಕಂದ್ರೆ ನಮ್ಮ ಚೇರ್ ಬರೋದು ಅದೇನೆ. ನಾನು ಆಫ್ ಸೆಟ್ ಮಾಡ್ಕೊಳ್ಳೋದ್ರಿಂದ ಅದು ಈಸಿ ಆಗುತ್ತೆ ಅಂತ 1 ಫೀಟ್ 6 ಇಂಚನ್ನು ಡ್ರಾ ಮಾಡಿಕೊಂಡೆ. ನೆಕ್ಸ್ಟ್ ಆಫ್ ಸೆಟ್ ಎಂಟರ್, ಈ ಕಡೆ 6 ಇಂಚನ್ನ ನಾನು ಬಿಡ್ತಾ ಇದ್ದೀನಿ. ಇದು ಒಂದು ಚೇರ್ದು ಎಂಡ್. ಸೊ ಈ ಲೈನ್ ಬೇಡ ನಮಗೆ, ಈ ಲೈನು ಕೂಡ ಬೇಡ. ಮತ್ತೆ ಆಫ್ ಸೆಟ್ ಎಂಟರ್ 1 ಫೀಟ್ 6 ಇಂಚು, ಇಲ್ಲಿಂದ ಒಂದು ಚೇರು ಮತ್ತೆ ಈ ಕಡೆಯಿಂದ ಒಂದು ಚೇರು. ನೋಡಿ, ನಾವು ಕ್ಯಾಲ್ಕುಲೇಷನ್ ಅಲ್ಲಿ ಪರ್ಫೆಕ್ಟ್ ಇರಬೇಕು, ಡೈಮೆನ್ಷನ್ ಅಲ್ಲಿ ಇನ್ನೂ ಪರ್ಫೆಕ್ಟ್ ಆಗಿರಬೇಕು. ಅವಾಗ ನಮಗೆ ನೋಡಿ 1 ಫೀಟ್ ಮಿಡಲ್ ಪೋರ್ಷನ್ ಅಲ್ಲಿ ಸಿಕ್ತು. ಕರೆಕ್ಟ್ ಆಗಿದ್ರೆ ನಮಗೆ ಡ್ರಾ ಮಾಡೋಕ್ಕೂ ಈಸಿ ಆಗುತ್ತೆ, ಮತ್ತೆ ಎಕ್ಸಿಕ್ಯೂಷನ್ ಕೂಡ ಅದು ಈಸಿ ಆಗುತ್ತೆ. 2 ಲೈನ್ ಡ್ರಾ ಮಾಡಿದೆ, ಮತ್ತೆ ಅದನ್ನ ಈ ಕಡೆಗೆ ಕಾಪಿ ಮಿರರ್ ಮಾಡ್ಕೊಳ್ಳೋಣ. ಮತ್ತೆ ಈ ಕಡೆ ಡ್ರಾ ಮಾಡ್ಬೇಕಂತ ನೆಸೆಸಿಟಿ ಇರಲ್ಲ. MI ಎಂಟರ್, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತೆ ಬ್ಯಾಕ್ ವರ್ಡ್ಗೆ ಡ್ರಾ ಮಾಡಿದ್ರೆ ನೋ. ಸೊ ಇಲ್ಲಿ ಕ್ರಿಯೇಟ್ ಆಯಿತು. ಮತ್ತೆ ಇದನ್ನ ಮರ್ತಿದ್ದೀನಿ ನೋಡಿ, 2 ಇಂಚ್ ಆಫ್ ಸೆಟ್ 2 ಇಂಚು ಚೇರ್ದು ಟಾಪ್ ಪೋರ್ಷನ್, ಟಾಪ್ ಇಂದ ನೋಡಿದಾಗ ನಮಗೆ ಕೂರ್ತೀವಲ್ಲ ಆ ಹೊರಿಕೊಳ್ಳೋದು ಈ ರೀತಿ ಕಾಣುತ್ತೆ ಅಂತ. ಇದಿಷ್ಟು. ನೆಕ್ಸ್ಟ್ ನೀವು ಈ ಸೆಂಟರ್ಗೆ ಹ್ಯಾಚ್ ಅನ್ನ ಮಾಡ್ಬೋದು. ಹ್ಯಾಚ್ ಎಂಟರ್, ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ನಿಮ್ಮ ಮೇಲೆ ಡಿಪೆಂಡು. ಅದು ನೋಡೋಕ್ಕೆ ಯಾವುದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನ ಗ್ರೇಡಿಯಂಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ನಾನು ಬೇರೆದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ನಾನು ಸ್ವಲ್ಪ ಅದು ಜಾಸ್ತಿ ಬರಬೇಕು, ಇದು ಸರಿಯಾಗಿಲ್ಲ ಅನ್ನಿಸ್ತು. ಸೊ ಒಂದು ಕೊಟ್ಟೆ, ಬಂತು ಈ ರೀತಿ. ಇದು ನೋಡಿ ಡೈನಿಂಗ್ ಟೇಬಲ್. ಇಲ್ಲಿ ಒಬ್ಬ ಗಂಡ ಕೂರ್ಬೋದು, ಇಲ್ಲಿ ಹೆಂಡತಿ ಕೂರ್ಬೋದು,
ಇಲ್ಲಿ ಒಂದ್ ಮಗು ಇಲ್ಲೊಂದ್ ಮಗು ಕೂರ್ಬೋದು. ಅಕಸ್ಮಾತ್ ಅತಿಥಿಗಳು ಬಂದ್ರೆ ಇಲ್ಲಿ ಕೂರ್ಬೋದು, ಇಲ್ಲಾಂದ್ರೆ ಚೇರ್ನ ತೆಗ್ದಿಟ್ಟು ಇವರು ಸೆಂಟರ್ಗೆ ಹಾಕೊಂಡು ಕೂತ್ಕೊಂಡು ಊಟ ಮಾಡ್ಬೋದು. ಸೊ ಡೈನಿಂಗ್ ಟೇಬಲ್ ಆಯ್ತು, ಮತ್ತೆ ಸೋಫಾ ಆಯ್ತು. ನೋಡಿ ಇಷ್ಟಕ್ಕೇನೆ ವಿಡಿಯೋ ಎಷ್ಟು ಲೆಂತ್ ಆಗೋಯ್ತು. ಓಕೆ ವೀಕ್ಷಕರೇ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ, ಈ ಬಾತ್ರೂಮ್ದು ಕಮೋಡ್ ಕ್ರಿಯೇಟ್ ಮಾಡೋದು, ಮತ್ತೆ ಸಿಂಗಲ್ ಬೆಡ್ ಕ್ರಿಯೇಟ್ ಮಾಡೋದು, ಮತ್ತೆ ಇಲ್ಲಿ ಗ್ಯಾಸ್ನ ಕ್ರಿಯೇಟ್ ಮಾಡೋದು, ವಾಶ್ ಬೇಸಿನ್ ಮತ್ತೆ ಬಾತ್ರೂಮ್ ಅಲ್ಲಿರೋ ವಾಶ್ ಬೇಸಿನ್ ಕ್ರಿಯೇಟ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಹಾಗೆ ವೀಕ್ಷಕರೇ, ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ವಾಟ್ಸಪ್ ಗ್ರೂಪ್ ಲಿಂಕು ಇರುತ್ತೆ ಡಿಸ್ಕ್ರಿಪ್ಷನ್ ಕಮೆಂಟ್ ಅಲ್ಲಿ, ನೀವು ಜಾಯ್ನ್ ಆಗಿ ಡೌಟ್ ನ ಕೇಳ್ಬೋದು. ಹಾಗೇನೆ ಕಾರ್ಮಿಕರನ್ನ ಗೌರವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.